ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಿಂದ ಜಿಕೆ ಉಪನ್ಯಾಸಕಿಯಾದ ರೇಖಾ ಮಾಡುವಂತಹ ನಮಸ್ಕಾರಗಳು. ಕುಂದಾನಗರಿ ಬೆಳಗಾವಿಯಿಂದ ಒಂದು ಸಣ್ಣ ಕಿವಿ ಮಾತು ಏನಪ್ಪಾ ಅಂತಂದ್ರ, ನಮ್ಮವರು ಅನ್ನುವಂತಹ ಸಸಿಯನ್ನ ನೆಡುವುದಕ್ಕಿಂತ ಮೊದಲು, ನಮ್ಮವರು ಅನ್ನುವಂತಹ ಸಸಿಯನ್ನ ಭೂಮಿಯಲ್ಲಿ ನೆಡುವುದಕ್ಕಿಂತ ಮೊದಲು ಮಣ್ಣನ್ನ ಪರೀಕ್ಷೆ ಮಾಡ್ಬೇಕಂತೆ. ಯಾಕಂದ್ರೆ ಮಣ್ಣಿನ ಫಲವತ್ತತೆ, ಎಲ್ಲಾ ಮಣ್ಣು ಫಲವತ್ತತೆಯಾಗಿರಂಗಿಲ್ಲ, ಬೆಳೆಯನ್ನ ಕೊಡಂಗಿಲ್ಲ. ಹಂಗಾಗಿ ಯಾವುದೇ ಸ್ನೇಹ ಸಂಬಂಧ ಪ್ರೀತಿಗಳನ್ನ ಬೆಳೆಸುವುದಕ್ಕಿಂತ ಮುಂಚೆ ಎಲ್ಲರನ್ನ ಸ್ವಲ್ಪ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾ ಅಗ್ನಿವೀರರಿಂದ ಮುಂದುವರೆದ ಸರಣಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊದಲ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಮೋಟೋ ಆಫ್ ದಿ ಇಂಡಿಯನ್ ನೇವಿ ಅಂತ ನಾವು ನೋಡ್ತೀವಿ. ಭಾರತೀಯ ನೌಕಾಪಡೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಭಾರತೀಯ ನೌಕಾಪಡೆಯ ಧ್ಯೇಯವಾಕ್ಯ ಯಾವುದು? ಆಪ್ಷನ್ ಎ ಸರ್ವಿಸ್ ಬಿಫೋರ್ ಸೆಲ್ಫ್, ಟಚ್ ದಿ ಸ್ಕೈ ವಿತ್ ಗ್ಲೋರಿ, ಶೇಮ್ ನೋ ವರುಣ, ನೆಕ್ಸ್ಟ್ ವಿಕ್ಟರಿ ಥೇರೋ ಏರೋ ಏರ್ ಪವರ್ ಅಂತ ನೋಡ್ತಾ ಹೋಗ್ತೀವಿ. ಸ್ವಯಂ ಮೊದಲು ಸೇವೆ, ಕೀರ್ತಿಯಿಂದ ಆಕಾಶ ಮುಟ್ಟು, ಶಂ ನೋ ವರುಣಂ, ವಾಯು ಶಕ್ತಿಯಿಂದ ವಿಜಯ ಅಂತ ಕೇಳಿದಾರೆ. ಯಾವುದರ ಧ್ಯೇಯವಾಕ್ಯ ಕೇಳಿದ್ರಿ? ನೇವಿದಂತ ಕೇಳಿದಾರ. ನೇವಿಯ ಧ್ಯೇಯವಾಕ್ಯ ಯಾವ್ದಾಗಿರ್ತದಪ್ಪ ಅಂದ್ರ ಶಂ ನೋ ವರುಣಂ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದು ಯಾವ್ದಪ್ಪ ಅಂತಂದ್ರ ಭೂದಳದಂತ ನಾವು ನೋಡ್ತೀವ್ರಿ. ಭೂದಳ ಅಂತಂದ್ರ ನೇವಿಯದಂತೆ ನಾವು ನೋಡ್ತೀವಿ. ಕೀರ್ತಿಯಿಂದ ಆಕಾಶನ ಮುಟ್ಟು ಅನ್ನೋದು ಇದು ಯಾವುದರ ಘೋಷವಾಕ್ಯ? ಇದು ವಾಯುಪಡೆಯ ಘೋಷವಾಕ್ಯ ಆಗಿರ್ತದ್ರಿ. ನೆಕ್ಸ್ಟ್ ನೇವಿ ಜಲದಳದ ಯಾವ್ದಂದ್ರ ಶಂ ನೋ ವರ್ಣಂ, ಇದು ಯಾವುದ್ರದಂತಂದ್ರೆ ನೇವಿಯ ಘೋಷವಾಕ್ಯ ಆಗಿರ್ತತಿ ಅಂತ ನೋಡ್ತೀವಿ. ಹಂಗಂದ್ಮೇಲೆ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕೊಟ್ಟಾರೆ ಎಕ್ಸ್ಪ್ಲನೇಷನ್ ನೋಡ್ತೀವ್ರಿ. ಇಂಡಿಯನ್ ಏರ್ ಫೋರ್ಸ್ ಟಚ್ ದ ಸ್ಕೈ ವಿತ್ ಗ್ಲೋರಿ, ಗೌರವದಿಂದ ಆಕಾಶವನ್ನ ಸ್ಪರ್ಶಿಸು. ಇದು ಯಾವ್ದಪ್ಪ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಅದತ್ತೆ ನೋಡ್ತೀವಿ. ಇತ್ತೀಚಿನ ಅಗ್ನಿವೀರ್ ಪ್ರಶ್ನೆಗಳಲ್ಲಿ ಇವನ್ನೆಲ್ಲ ಕೇಳ್ತಾ ಇದಾರೆ. ಮುಂದಿನ ಶಿಫ್ಟ್ಗಳಲ್ಲಿ ಇವು ಪ್ರಶ್ನೆಗಳು ಬರ್ತಾವ, ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಆರ್ಮಿದು ಏನಂತ ನೋಡ್ತೀವ್ರಿ? ಸರ್ವಿಸ್ ಬಿಫೋರ್ ಸೆಲ್ಫ್, ಸ್ವಾರ್ಥಕ್ಕಿಂತ ಸೇವೆ ಮೊದಲು ಅಂತ ನೋಡ್ತೀವಿ. ಇನ್ನ ಇಂಡಿಯನ್ ನೇವಿದು ಏನ್ ನೋಡ್ತೀವಪ್ಪ ಅಂದ್ರ ಶಂ ನೋ ವರುಣಂಹ ಅಂತ ನೋಡ್ತೀವ್ರಿ. ವರುಣ ದೇವರು ನಮಗೆ ಶುಭವನ್ನ ಕರುಣಿಸಲಿ ಅನ್ನುವುದು ಯಾವುದರದಾಗಿರ್ತೈತ್ರಿ? ಇದು ನೇವಿದು. ಏರ್ ಫೋರ್ಸ್, ಆರ್ಮಿ ಮತ್ತು ನೇವಿಗಳ ಘೋಷವಾಕ್ಯ ಎಲ್ಲ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ನಮ್ಗೆ ಏನ್ ಮಾಡತ್ತಾರೆ? ಪ್ರಶ್ನೆಗಳ ಬರಾಕತ್ತಾರ. ಹಂಗಾಗಿ ಇದನ್ನ ನೋಟ್ ಡೌನ್ ಮಾಡ್ಕೋರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾಗ, ಸೆನ್ಸಸ್ 2011 ಸೆನ್ಸಸ್ ವಾಟ್ ವಾಸ್ ದ ಇಂಡಿಯಾಸ್ ಲಿಟ್ರಸಿ ರೇಟ್? 2011 ಜನಗಣತಿ ಪ್ರಕಾರ ಭಾರತದ ಸಾಕ್ಷರತಾ ದರ ಎಷ್ಟು ಅಂತ ಕೇಳಿದಾರ. ಆಪ್ಷನ್ ಎ 70.4% ರಷ್ಟು, 74.04 ರಷ್ಟು, 76.04%, 78.04% ರಷ್ಟು. ಇನ್ನು ಮುಂದಿನ ಅಗ್ನಿವೀರ್ ಪ್ರಶ್ನೆಗಳಲ್ಲಿ 2011 ಜನಗಣತಿಯನ್ನ ಟಾರ್ಗೆಟ್ ಮಾಡೇ ಮಾಡ್ತಾರ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಾಕ್ಷರತಾ ದರ ಅಂತ ಕೇಳಿದಾರಿ. ಒಟ್ಟು ಸಾಕ್ಷರತಾ ದರ ಎಷ್ಟಾಗಿರ್ತದಪ್ಪ ಅಂದ್ರ 74.04. ಇದು ಭಾರತದ ಒಟ್ಟು ಸಾಕ್ಷರ ಪ್ರಮಾಣ ಅಂತ ನಾವು ನೋಡ್ತಾ ಹೋಗೋಣ ಅಂತ ನೋಡ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಹ್ಯಾಡ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ಸೆನ್ಸಸ್ 2011? 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದು? ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಬಿಹಾರ್, ಸಿ ಉತ್ತರ ಪ್ರದೇಶ್, ಡಿ ರಾಜಸ್ಥಾನ. ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದು ಅಂತ ಏನ್ ನೋಡ್ತೇವೆ ಅಂದ್ರೆ ಉತ್ತರ ಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು 2011 ಜನಗಣತಿ ಪ್ರಕಾರ ಏನೇನು ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನೋಡಿದಾಗ 2011 ಒಟ್ಟು ಜನಗಣತಿ, 2011 ಒಟ್ಟು ಭಾರತದ ಜನಸಂಖ್ಯೆಯು 121.08 ಕೋಟಿಗಳಷ್ಟು ಜನಸಂಖ್ಯೆಯನ್ನ ಹೊಂದಿದ್ರ ಇದ್ರೊಳಗ ಪುರುಷ ಜನಸಂಖ್ಯೆಯು ಎಷ್ಟು ಪ್ರಮಾಣದಲ್ಲಿ ಐತಪ್ಪ ಅಂದ್ರ 62.31 ಕೋಟಿಯಷ್ಟು ಪುರುಷರ ಪ್ರಮಾಣ ಇದ್ದಿದ್ದು, ಮಹಿಳಾ ಜನಸಂಖ್ಯೆ ಎಷ್ಟು ನೋಡ್ತೀವಿ ಅಂದ್ರೆ 58.74 ಕೋಟಿ. 2011 ಜನಗಣತಿ ವೆರಿ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನ ಡಿಕ್ಲೇರ್ಡ್ ಅದ ದಶಕದ ಜನಸಂಖ್ಯೆ ವೃದ್ಧಿ, ದಶಕದಲ್ಲಿ ಎಷ್ಟು ವೃದ್ಧಿ ಆಗ್ಯದ ಅಂತ ಹೇಳಿ ನೋಡಿದಿವ್ರಿ. 2011 ಜನಗಣತಿಕ್ಕಿಂತ ಮೊದಲು ನಮಗೆ ಬೇಸ್ ಯಾವ್ದಾಗಿತ್ತಪ್ಪ ಅಂದ್ರ 2001 ಮತ್ತು 11 ಬೇಸ್ ಆಗಿತ್ತು. ಅದರ ಪ್ರಕಾರ ಇಲ್ಲಿಯವರೆಗೂ ಎಷ್ಟು ವೃದ್ಧಿಯನ್ನ ಹೊಂದೈತೆ ಅಂದ್ರೆ 17.7% ಅಷ್ಟು ವೃದ್ಧಿಯನ್ನ ಹೊಂದೈತಿ. ಇನ್ನು ಸಾಕ್ಷರತಾ ಪ್ರಮಾಣ ಈಗ ನೋಡಿದೇವ್ರಿ, ಭಾರತದ ಒಟ್ಟು ಸಾಕ್ಷರತೆ ಪ್ರಮಾಣ 74.04.
ಭಾರತದ ಸಾಕ್ಷರತೆ ಪ್ರಮಾಣ ಬೇರೆ ಆಗ್ತೈತ್ರಿ, ಬೇರೆ ಬೇರೆ ರಾಜ್ಯಗಳ ಸಾಕ್ಷರತಾ ಪ್ರಮಾಣ ಕಂಡು ಬರ್ತೈತಿ. ಪುರುಷ ಸಾಕ್ಷರತೆ ಪ್ರಮಾಣ 82.14ರಷ್ಟಿದ್ರ ಮಹಿಳಾ ಸಾಕ್ಷರತೆಯ ಪ್ರಮಾಣವು 65.46ರಷ್ಟು ಮಹಿಳಾ ಸಾಕ್ಷರತೆ ದರ. ಹೋದ್ಸಲ ಎಕ್ಸಾಮ್ದಾಗ ಬಂದವ, ಮುಂದೆ ಶಿಫ್ಟ್ಗಳಲ್ಲಿ ಕೂಡ ಇವನ್ನ ಕೇಳ್ತಾರ. ಇನ್ನ ಲಿಂಗಾನುಪಾತ ಎಂದರೇನು ಅಂತಂದ್ರ, ಲಿಂಗಾನುಪಾತ ಒಟ್ಟು ಎಷ್ಟು ಲಿಂಗಾನುಪಾತ ಇದ್ರಿ? 943. ಹಂಗಂದ್ರೆ ಲಿಂಗಾನುಪಾತ ಅಂದ್ರೆ ಏನಂದ್ರ, ಭಾರತದಲ್ಲಿ ಒಟ್ಟು 1,000 ಪುರುಷರ ಜನಸಂಖ್ಯೆಗೆ ಇರುವಂತಹ ಮಹಿಳೆಯರ ಸಂಖ್ಯೆಯನ್ನ, 1,000 ಪುರುಷರ ಜನಸಂಖ್ಯೆಗೆ ಇರುವ ಮಹಿಳೆಯರ ಸಂಖ್ಯೆಯನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರ ಲಿಂಗಾನುಪಾತ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾರತದ ಒಟ್ಟು ಲಿಂಗಾನುಪಾತ ಎಷ್ಟಾಗ್ಯದಪ್ಪ ಅಂದ್ರ 943 ಭಾರತದ ಲಿಂಗಾನುಪಾತ. ಪ್ರತಿ 1,000 ಪುರುಷರಿಗೆ ಇರುವಂತಹ ಮಹಿಳಾ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲಿಂಗಾನುಪಾತ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನ ಮಕ್ಕಳ ಲಿಂಗಾನುಪಾತ ಎಷ್ಟೈತಿ ಅಂದ್ರ, ಮಕ್ಕಳ ಲಿಂಗಾನುಪಾತ ಅಂದ್ರ ಅಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರ ಅಂದ್ರ 0 ದಿಂದ 6 ವರ್ಷದ ಮಕ್ಕಳನ್ನ ಇದ್ರೊಳಗೆ ನೋಡ್ತಾ ಹೋಗ್ತೀವಿ. 0 ದಿಂದ 6 ವರ್ಷದ ಮಕ್ಕಳ ಒಟ್ಟು ಲಿಂಗಾನುಪಾತ 918. ವೆರಿ ವೆರಿ ಇಂಪಾರ್ಟೆಂಟ್, ಮುಂದಿನ ಶಿಫ್ಟ್ಗಳಲ್ಲಿ ಪ್ರಶ್ನೆಗಳ ಬರ್ತಾವ. ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ನೋಡ್ತೀವ್ರಿ. ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟೈತಪ್ಪ ಅಂದ್ರ, ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಾಗಿರ್ತೈತಪ್ಪ ಅಂತಂದ್ರ 382 ಅಂತೆ. ಇನ್ನು ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರೆ ಏನಂದ್ರಿ, ಜನಸಾಂದ್ರತೆ ಅದರ ಒಂದು ಚದರ ಕಿಲೋಮೀಟರ್ ವಾಸಿಸುವಂತಹ ಜನರ ಸಂಖ್ಯೆಯನ್ನ ಏನಂತ ಕರಿತೀವಿ ಅಂದ್ರ ಜನಸಾಂದ್ರತೆ ಅಂತ ಕರಿತೀವಿ. ಭಾರತದ ಒಟ್ಟು ಜನಸಾಂದ್ರತೆ 382 ಆಗಿರ್ತೈತಿ ಅಂತ ನೋಡ್ತಾ ಹೋಗ್ತೀವಿ. ಇನ್ನ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನರು ವಾಸಿಸ್ತಾರಂದ್ರೆ 68.84% ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಿರ, 31.16% ಅರ್ಬನ್ ಅಥವಾ ನಗರ ಪ್ರದೇಶಗಳಲ್ಲಿ ಜನರು ವಾಸ ಮಾಡ್ತಾರ. ಅಂದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸಿಸುವುದು ಎಲ್ಲಪ್ಪ ಅಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದು ಅಂತ ಹೇಳ್ತ, ಅಥವಾ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದಪ್ಪ ಅಂದ್ರದು ಉತ್ತರ ಪ್ರದೇಶ ರಾಜ್ಯ ಅಂತ ನೋಡ್ತೀವಿ. ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ, ಒಂದು ಲಿಟ್ರಸಿ ರೇಟ್ ಹೊಂದಿದ ರಾಜ್ಯ ಯಾವ್ದ್ರಿ? ಕೇರಳ. ನೆಕ್ಸ್ಟ್ ಕ್ವಶನ್ ಪೇಪರ್ದಾಗ ಬಂದೇ ಬರ್ತಾವ್ರಿ, ಕೇರಳ ಬಗ್ಗೆ ಪ್ರಶ್ನೆಗಳ ಕೇಳ್ತಾರ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಯಾವ್ದ್ರಿ? ಕೇರಳ. ಮತ್ತೆ ಲಿಂಗಾನುಪಾತ ಅಂದ್ರ ಭಾರತದ ಲಿಂಗಾನುಪಾತ 1,000 ಪುರುಷರಿಗೆ 943 ಭಾರತದ ಲಿಂಗಾನುಪಾತ ಆದ್ರ, ಕೇರಳ ರಾಜ್ಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ. 1,000 ಪುರುಷರಿಗೆ 1,084ರಷ್ಟು ಮಹಿಳೆಯರನ್ನ ಹೊಂದಿದ್ದು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಯಾವ್ದ್ರಿ? ಕೇರಳ. ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದ ಕೂಡ ರಾಜ್ಯನು ಕೇರಳ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದು ಭಾರತ ದೇಶದ ಲಿಂಗಾನುಪಾತ ಆದ್ರ, ಇದು ಒಂದು ರಾಜ್ಯದ ಲಿಂಗಾನುಪಾತ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ 2011ರ ಈ ಜನಗಣತಿಯು ಎಷ್ಟನೇ ಜನಗಣತಿಪ್ಪ ಅಂದ್ರ, ಸ್ವತಂತ್ರ ಭಾರತಕ್ಕಿಂತ ಮೊದಲೇನಿಂದ ನೋಡಿದರೆ ಇದು 15ನೇ ಜನಗಣತಿ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೀತಿದ್ರಿ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೀತೈತಿ. 2011ರ ಜನಗಣತಿ ಸ್ವತಂತ್ರ ಭಾರತ ನಂತರದ 7ನೇ ಜನಗಣತಿ ಅಂತ ನಾವು ನೋಡ್ತೀವಿ. ಇಲ್ಲಿಯವರೆಗೂ ಒಟ್ಟು ಎಷ್ಟು ಜನಸಂಖ್ಯೆ ಏನಪ್ಪಾ ಅಂತಂದ್ರ ಪಾಪ್ಯುಲೇಷನ್ ಏನ್ ನೋಡಿದವ್ರಿ, ಅಳತೆಯನ್ನ ಮಾಡಿದಾರ ಅಂತಂದ್ರ ನೋಡ್ರಿ 2011ರದ್ದು ಎಷ್ಟನೇ ಜನಗಣತಿ? ಇದು 15ನೇದು. ಪ್ರತಿ 10 ವರ್ಷಕ್ಕೊಮ್ಮೆ ಜನಸಂಖ್ಯೆ ಮಾಡ್ತಾರ. ಆದ್ರೆ 2011ನೇದು ಎಷ್ಟನೇ ಜನಗಣತಿಪ್ಪ ಅಂತಂದ್ರೆ ಇದು 7ನೇ ಜನಗಣತಿ ಅಂತ ಹೋಗ್ತೀವಿ. ಏನ 2011ರಲ್ಲಿ ಜನಗಣತಿಯು ಭಾರತದ 15ನೇದಾದ್ರ ಸ್ವತಂತ್ರ ಭಾರತದ ನಂತರದ 7ನೇ ಜನಸಂಖ್ಯೆ ಇದು ಆಗಿದ್ದು, 2011ರ ಜನಗಣತಿಯ ಘೋಷವಾಕ್ಯ ಏನಂತೆ ಪ್ರಶ್ನೆ ಬಂದೈತ್ರಿ? ಅವರ್ ಸೆನ್ಸಸ್ ಅವರ್ ಫ್ಯೂಚರ್. 2011ರ ಜನಗಣತಿ ಘೋಷವಾಕ್ಯ ನಮ್ಮ ಜನಗಣತಿ ನಮ್ಮ ಭವಿಷ್ಯ. ನಮ್ಮ ಜನಗಣತಿ ನಮ್ಮ ಭವಿಷ್ಯ. ಇದನ್ನ ನೋಟ್ ಡೌನ್ ಮಾಡ್ಕೋರಿ. 2011ರ ಜನಗಣತಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಜನಸಂಖ್ಯೆಯ ಆಧಾರದ ಮೇಲೆ ಕೇಳ್ತಾರ್ರಿ. ಸಾಕ್ಷರತೆ ದರದ ಆಧಾರದ ಮೇಲೆ ಭಾರತದ ಒಟ್ಟು ಸಾಕ್ಷರತಾ ದರ ಪ್ರಮಾಣ ಎಷ್ಟು, ಮಹಿಳಾ ಸಾಕ್ಷರತೆ ದರ, ಪುರುಷ ಸಾಕ್ಷರತೆ ದರ ನಮಗ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಏನ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ, ವಿಚ್ ಟೆಂಪಲ್ ಈಸ್ ಕಾಲ್ಡ್ ಆಸ್ ದಿ
ಬ್ಲ್ಯಾಕ್ ಪಗೋಡಾ ಅಂತ ಕರಿತೀರಿ. ಈ ಕೆಳಗಿನ ಯಾವ ದೇವಾಲಯವನ್ನ ಬ್ಲ್ಯಾಕ್ ಪಗೋಡಾ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದಾರಿ. ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರ. ಆಪ್ಷನ್ ಎ ಜಗನ್ನಾಥ ಟೆಂಪಲ್, ಕೊನಾರ್ಕ್ ಸೂರ್ಯ ಟೆಂಪಲ್, ಮೀನಾಕ್ಷಿ ಟೆಂಪಲ್, ಕೇದಾರನಾಥ ಟೆಂಪಲ್ ಅಂತ ಹೇಳ್ತೇವೆ. ಇದ್ರೊಳಗ ಯಾವುದನ್ನ ಬ್ಲ್ಯಾಕ್ ಪಗೋಡಾ ಅಂತ ಕರಿತೀವಿ ಅಂತಂದ್ರ ಕೊನಾರ್ಕ್ ಸನ್ ಟೆಂಪಲ್, ಸೂರ್ಯ ದೇವಾಲಯ ಅಂತ ನಾವು ನೋಡ್ತೀವಿ. ಒಡಿಸಾದಲ್ಲಿ ಕಂಡು ಬರುವಂತಹ ಸೂರ್ಯ ದೇವಾಲಯವು ಕಪ್ಪು ಸಂಗಮರ್ಮರ್ ಕಲ್ಲಿನಿಂದ ನಿರ್ಮಾಣವಾಗಿರುವುದರಿಂದ ಇದನ್ನ ಯಾವ ಹೆಸರಿನಿಂದ ಪ್ರಸಿದ್ಧವಾಗ್ಯದಪ್ಪ ಅಂದ್ರೆ ಇದನ್ನ ಬ್ಲ್ಯಾಕ್ ಪಗೋಡಾ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಜಗನ್ನಾಥ ಟೆಂಪಲ್ ಕೂಡ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ? ಇದನ್ನು ಕೂಡ ಒಡಿಸಾದಲ್ಲಿ ಕೃಷ್ಣನನ್ನ ಪೂಜೆ ಮಾಡ್ತಾರ, ಇಲ್ಲಿ ಸೂರ್ಯನನ್ನ ಪೂಜೆ ಮಾಡ್ತಾರ. ಮೀನಾಕ್ಷಿ ಟೆಂಪಲ್ ತಮಿಳುನಾಡು, ಮಧುರೈ ಮೀನಾಕ್ಷಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ತಮಿಳುನಾಡು ರಾಜ್ಯದಲ್ಲಿ ನಮಗ ಕಂಡು ಬರ್ತೈತಿ. ಇನ್ನ ಕೇದಾರನಾಥ ಎಲ್ಲಿ ಕಂಡು ಬರ್ತಾರಪ್ಪ ಅಂದ್ರೆ ಇವರು ನಮಗೆ ಕೇದಾರನಾಥ ಉತ್ತರಾಖಂಡದಲ್ಲಿ ನಮಗೆ ಏನ್ ಮಾಡ್ತಾರಿ? ಕೇದಾರನಾಥ ನಮಗ ಕಂಡು ಬರ್ತಾರ ಅಂತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡಿದಾಗ ಬೃಹದೇಶ್ವರ ಟೆಂಪಲ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಬೃಹದೇಶ್ವರ ದೇವಾಲಯವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಅಂತ ನೋಡಿದಾಗ ಬೃಹದೇಶ್ವರ ದೇವಾಲಯವು ಕರ್ನಾಟಕದಲ್ಲಿ ಕಂಡು ಬರ್ತೈತೆ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೀವಿ. ಬೃಹದೇಶ್ವರ ದೇವಾಲಯವು ಭಾರತದ ಅತ್ಯಂತ ದೊಡ್ಡದಾದ ದೇವಾಲಯವಾಗಿದ್ದು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತೈತಿ. ಬೃಹದೇಶ್ವರ ಹೆಸರೇ ಹೇಳ್ತೈತ್ರಿ, ಬೃಹದೇಶ್ವರ ದೇವಾಲಯ ಭಾರತ ದೇಶದ ಅತ್ಯಂತ ದೊಡ್ಡದಾದ ದೇವಾಲಯ ಬೃಹದೇಶ್ವರ ದೇವಾಲಯ ಅಂತ ನೋಡ್ತೀವಿ. ಜಗತ್ತಿನ ಅತ್ಯಂತ ದೊಡ್ಡದಾದ ದೇವಾಲಯ ಕಾಂಬೋಡಿಯಾದಲ್ಲಿ ನಮ್ಗೆ ಏನ್ ಮಾಡ್ತಾರಿ? ಕಂಡು ಬರ್ತೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ದೇವಾಲಯಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಂದ್ರ ಎಲ್ಲೆಲ್ಲಿ ಯಾವ ಯಾವ ರಾಜ್ಯದಲ್ಲಿ ನಮ್ಗೆ ದೇವಾಲಯಗಳು ಕಂಡು ಬರ್ತಾವ ಅಂತ ಹೇಳಿ ನೋಡಿದ್ವಿ. ಮೊದಲನೇದು ಕಾಶಿ ವಿಶ್ವನಾಥ ಟೆಂಪಲ್ ಎಲ್ಲಿ ಕಂಡು ಬರ್ತೈತೆ ಅಂದ್ರ ವಾರಾಣಸಿ, ಉತ್ತರ ಪ್ರದೇಶ. ವೆರಿ ಇಂಪಾರ್ಟೆಂಟ್ ಟೆಂಪಲ್ಗಳು ಎಲ್ಲೆಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೋಮನಾಥ ದೇವಾಲಯ ಅಂತ ಹೇಳಿ ನಾವು ನೋಡ್ತೀವ್ರಿ. ಸೋಮನಾಥ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ? ಗುಜರಾತ್ ನಲ್ಲಿ ನಮ್ಗ ಕಂಡು ಬರ್ತೈತಿ ಅಂತ ಹೇಳಿ ನಾವು ನೋಡ್ತೀವಿ. ಇನ್ನ ಕೇದಾರನಾಥ ದೇವಾಲಯ ಉತ್ತರಾಖಂಡ, ಬದ್ರಿನಾಥ ದೇವಾಲಯ ಉತ್ತರಾಖಂಡ. ನೆಕ್ಸ್ಟ್ ಜಗನ್ನಾಥ, ಈಗ ಹೇಳ್ದಂಗ ಪುರಿ ಜಗನ್ನಾಥ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ? ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತೈತಿ. ತಿರುಮಲ ವೆಂಕಟೇಶ್ವರ ದೇವಾಲಯ ತಿರುಪತಿ, ಆಂಧ್ರ ಪ್ರದೇಶ. ಭಾರತ ದೇಶದ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಯಾವ್ದಾದ್ರು ಇದ್ರದ್ದು ಯಾವ್ದ್ರಿ? ತಿರುಪತಿ ದೇವಾಲಯ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೀನಾಕ್ಷಿ ಅಮ್ಮ ದೇವಾಲಯ ಮಧುರೈ, ತಮಿಳುನಾಡು. ಮೀನಾಕ್ಷಿ ಅಮ್ಮ ದೇವಾಲಯ ಬಹಳ ಸಲ ಕ್ವಶನ್ ಪೇಪರ್ದಾಗ ಬಂದೈತಿ. ಮೀನಾಕ್ಷಿ ಅಮ್ಮ ದೇವಾಲಯ ಮಧುರೈ ಎಲ್ಲಿ ಕಂಡು ಬರ್ತೈತ್ರಿ? ತಮಿಳುನಾಡಿನಲ್ಲಿ ಕಂಡು ಬರ್ತೈತಿ. ಇನ್ನ ರಾಮೇಶ್ವರ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ರಾಮೇಶ್ವರಂ ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್ ದೇವಾಲಯಗಳು. ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ನಾವು ನೋಡ್ತೀವ್ರಿ. ಕೊನಾರ್ಕ್ ಸೂರ್ಯ ದೇವಾಲಯವು ಒಡಿಶಾ ರಾಜ್ಯದಲ್ಲಿ ಕಂಡು ಬಂತಂದ್ರ ವೈಷ್ಣು ದೇವಿ ದೇವಾಲಯವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಂತ ನೋಡ್ತೀವಿ. ಇನ್ನ ವಿರೂಪಾಕ್ಷಿ ದೇವಾಲಯ, ವಿರೂಪಾಕ್ಷಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಕರ್ನಾಟಕದ ಹಂಪಿಯಲ್ಲಿ ವಿರೂಪಾಕ್ಷಿ ದೇವಾಲಯ ಕಂಡು ಬರುತ್ತದೆ. ಇನ್ನ ಬೇಲೂರು ಚೆನ್ನಕೇಶ್ವರ ದೇವಾಲಯ, ಬೇಲೂರು ಚೆನ್ನಕೇಶ್ವರ ದೇವಾಲಯ ಕರ್ನಾಟಕ. ಬೇಲೂರು ಚೆನ್ನಕೇಶ್ವರ ದೇವಾಲಯ ಕರ್ನಾಟಕ. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ದೇವಾಲಯಪ್ಪ ಅಂದ್ರ ಸ್ವರ್ಣ ಮಂದಿರ ಅಮೃತಸರ ಪಂಜಾಬ್ ಅಂತ ಕೇಳ್ತೀವಿ. ಗೋಲ್ಡನ್ ಟೆಂಪಲ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತೆ ಅಂದ್ರ ಪಂಜಾಬ್ನ ಅಮೃತಸರದಲ್ಲಿ ಕಂಡು ಬರುವಂತಹ ದೇವಾಲಯ ಬಹಳ ಸಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡು ಬರ್ತೈತಿ ಅಂತ ನೋಡ್ತೀವಿ. ಇನ್ನ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಉಜ್ಜಯಿನಿ ಯಾವ ರಾಜ್ಯದಲ್ಲಪ್ಪ ಅಂದ್ರ ಮಧ್ಯಪ್ರದೇಶದಲ್ಲಿ ಕಂಡು ಬಂದಿತ್ತಂದ್ರ ಬೃಹದೇಶ್ವರ ದೇವಾಲಯವು ತಂಜಾವೂರು ಯಾವ ರಾಜ್ಯ ರೀ? ತಮಿಳುನಾಡು. ಎಲ್ಲಾ ದೇವಾಲಯಗಳಿಗೆ ಸಂಬಂಧಪಟ್ಟಂತಹ ದೇವಾಲಯಗಳ ಲಿಸ್ಟ್ ಅನ್ನ ಕೊಟ್ಟಿವ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ದೇವಾಲಯಗಳೆಲ್ಲ ನಮಗೆ ಜಾಸ್ತಿ. ಪುರಿ ಜಗನ್ನಾಥ್ ಒಡಿಶಾ ಕೇಳಿದಾರ. ಕೊನಾರ್ಕ್ ಸೂರ್ಯ ದೇವಾಲಯ ಕೇಳಿದಾರಿ, ಕೊನಾರ್ಕ್ ಸೂರ್ಯ ದೇವಾಲಯ. ದಿಲ್ವಾರ ಜೈನ್ ಟೆಂಪಲ್ ಮೌಂಟ್ ಅಬೋ ರಾಜಸ್ಥಾನ. ಮಧುರೈ ಮೀನಾಕ್ಷಿ ತಮಿಳುನಾಡು. ತಂಜಾವೂರು ಅಂತ ನಾವು ನೋಡ್ತಾವಿ. ಗೋಲ್ಡನ್ ಟೆಂಪಲ್ ಅಮೃತಸರ ಪಂಜಾಬ್ದಲ್ಲಿ ನಮಗ ಕಂಡು ಬರ್ತಾ ಹೋಗ್ತೈತಿ. ಆಮೇಲೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ದೇವಾಲಯಗಳನ್ನ ನೀವು ನೋಡ್ತಾ ಹೋಗಿರಿ. ಇನ್ನಿನ ಮುಂದಿನ ಪ್ರಶ್ನೆಯನ್ನು ನೋಡಿದಾಗಾದ್ರೆ ಹೂ ಈಸ್ ನೌನ್ ಆಸ್ ದಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳ್ತೀವಿ. ಈ ಕೆಳಗಿನ ಈ ವ್ಯಕ್ತಿಯನ್ನ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯುತ್ತೇವೆ. ಕ್ಷಿಪಣಿ ಮನುಷ್ಯ ಎಂದು ಯಾರನ್ನ ಕರೆಯುತ್ತೇವೆ ಅಂತ ಪ್ರಶ್ನೆ ಆಗ್ಯದ. ಎ ನೋಡಿದಾಗ ವಿಕ್ರಮ್ ಸಾರಾಭಾಯ್, ಬಿ ಹೋಮಿ ಬಾಬಾ ಅಂತ ನೋಡ್ತೀವ್ರಿ, ಹೋಮಿ ಜಹಾಂಗೀರ್ ಬಾಬಾ, APJ ಅಬ್ದುಲ್ ಕಲಾಂ, ಸತೀಶ್ ಧವನ್. ಯಾವ ಮನುಷ್ಯನ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯುತ್ತೇವೆ ಅಂತ ನಾವು ನೋಡಿದಾಗ
ಎಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆ. APJ ಅಬ್ದುಲ್ ಕಲಾಂ ಅವರನ್ನ ಭಾರತದ ರಾಷ್ಟ್ರಪತಿಯಾಗಿದ್ರು. ಅವರನ್ನ ಏನಂತ ಕರಿತೀವಿ ಅಂತಂದ್ರ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯುತ್ತೇವೆ ಅಂತ ನೋಡ್ತೇವೆ. ಇನ್ನ ವಿಕ್ರಮ್ ಸಾರಾಭಾಯಿ ಏನಾಗಿದ್ರಪ್ಪ ಅಂದ್ರೆ ಇವರು ಇಸ್ರೋದ ಸ್ಥಾಪಕರು ಅಂತ ಹೇಳಿ ಕೇಳ್ತೀವ್ರಿ. ಇಸ್ರೋದ ಮೊದಲ ಸ್ಥಾಪನೆ ಮಾಡಿದವರೇ ಯಾರಪ್ಪ ಅಂದ್ರ ವಿಕ್ರಮ್ ಸಾರಾಭಾಯಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ವಿಕ್ರಮ್ ಸಾರಾಭಾಯಿ. ಇನ್ನು ಹೋಮಿ ಜಹಾಂಗೀರ್ ಬಾಬಾ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಟ್ರಾಂಬೆ ಪುಣೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಿಸರ್ಚ್ ಸೆಂಟರ್ ಅನ್ನ ಏನವರು ಪ್ರಾರಂಭ ಮಾಡ್ತಾರ. ಈಗ ಸತೀಶ್ ಧವನ್ ಯಾರಪ್ಪ ಅಂದ್ರೆ ಇವರು ಕೂಡ ಇಸ್ರೋದಲ್ಲಿ ಕೆಲಸ ಮಾಡಿ ಇಸ್ರೋದ ಏನಾಗಿದ್ರಪ್ಪ ಅಂದ್ರೆ ಇವರು ಕೂಡ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು. ಇಸ್ರೋದ ಚೇರ್ಮನ್ ಆಗಿ ಕೆಲಸ ಮಾಡಿದವ್ರು ಯಾರಿ ಸತೀಶ್ ಧವನ್. ಇವರು ಏನ್ ಮಾಡ್ತಾರಪ್ಪ ಅಂತಂದ್ರ ಇವರ ಹೆಸರನ್ನ ಆಂಧ್ರ ಪ್ರದೇಶದಲ್ಲಿರುವಂತ ಶ್ರೀಕೋಟಾಕ್ಕೆ 2002ರಲ್ಲಿ ಮರುನಾಮಕರಣ ಮಾಡ್ತಾರ, ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರವಾದ ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀಹರಿಕೋಟಾವನ್ನ ಸತೀಶ್ ಧವನ್ ಅಂತೇಳಿ ಮರುನಾಮಕರಣವನ್ನ ಮಾಡ್ತಾರ. ಹಂಗಂದ್ರೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ? APJ ಅಬ್ದುಲ್ ಕಲಾಂ ಅಂತ ನೋಡ್ತೇವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೇಕಂದ್ರ ಹೂ ಈಸ್ ನೌನ್ ಆಸ್ ದಿ ಫೌಂಟಿಯರ್ ಗಾಂಧಿ ಅಂತ ಕರಿತೀವಿ. ಯಾರನ್ನ ಗಡಿನಾಡು ಗಾಂಧಿ ಅಂತ ಕರಿತೀವಿ? ಫೌಂಟಿಯರ್ ಗಾಂಧಿ ಅಂತ ಯಾರನ್ನ ಕರಿತೀವಿ ಅಂತ ಪ್ರಶ್ನೆ ಬೇದಾರಿ. ಎ ಮಹಾತ್ಮ ಗಾಂಧೀಜಿ, ಬಿ ಖಾನ್ ಅಬ್ದುಲ್ ಗಫರ್ ಖಾನ್, ಸಿ ನೆಹರು, ಡಿ ಏನಂತ ಕರಿತೀವ್ರಿ ಪಟೇಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಗಡಿನಾಡು ಗಾಂಧಿ ಎಂದ ಯಾರನ್ನ ಕರಿತೀವಪ್ಪ ಅಂತಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನ ಗಡಿನಾಡು ಗಾಂಧಿ ಅಂತ ಕರಿತೀವಿ. ಅಥವಾ ಇವರನ್ನ ಏನಂತ ಕರಿತೀವಿ ಅಂದ್ರ ಫೌಂಟಿಯರ್ ಗಾಂಧಿ ಅಂತ ಕರಿತೀವಿ. ಇವರು ಏನಪ್ಪಾ ಅಂದ್ರ ಇವರು ಪಾಕಿಸ್ತಾನದವರು, ಹಾಗಾಗಿ ಇವರನ್ನ ಏನಂತ ಕರಿತೀವಿ ಅಂದ್ರೆ ಗಡಿನಾಡು ಗಾಂಧಿ ಅಂತ ಕರಿತಾ ಹೋಗ್ತೀವಿ. ಇನ್ನು ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಪಿತಾ ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ನೆಹರು ಅವರನ್ನ ಚಾಚಾ ಅಂತ ಕರಿತೀವಿ. ಪಟೇಲ್ ಜಿ ಅವರನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿ ಅವರನ್ನ ಏನಂತ ಕರಿತೀವಪ್ಪ ಅಂದ್ರ ಇನ್ನ ಮನುಷ್ಯ ಅಂತ ನಾವ ಕರಿತಾ ಇವಿ. ಇನ್ನ ಭಾರತ ರತ್ನವನ್ನ ಭಾರತ ರತ್ನ ಭಾರತದ ಉನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು 3 ಜನರಿಗೆ ಬೇರೆ ವಿದೇಶಿಗರಿಗೆ ಕೊಡ್ತಾರ. ಅದ್ರಾಗ ಒಬ್ಬರು ಯಾರಪ್ಪ ಅಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಯಾರಪ್ಪ ಅಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್. ಎರಡನೇದವರು ನೆಲ್ಸನ್ ಮಂಡೇಲಾ, ಮೂರನೇದವರು ಮದರ್ ತೆರೇಸಾ ಅಂತ ನಾವು ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡ್ತೀವ್ರಿ. ಯಾವರನ್ನ ಯಾವ ಹೆಸರಿನಿಂದ ನಾವು ಕರಿತಾ ಹೋಗ್ತೀವಿ ಅಂತ ನೋಡ್ರ ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ನಾವು ಕರಿತೀವಿ. ಜವಾಹರ್ಲಾಲ್ ನೆಹರು ಅವರನ್ನ ಚಾಚಾ ನೆಹರು ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿ ಅವರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ಉಕ್ಕಿನ ಮನುಷ್ಯ ಎಂದು ಕರಿತೀವಿ. 1947 ಸಂದರ್ಭದಲ್ಲಿ ಎಲ್ಲಾ ಭಾರತದ ಪ್ರಾಂತ್ಯಗಳ ರಾಜ್ಯಗಳನ್ನ ಒಕ್ಕೂಟಕ್ಕೆ ಸೇರಿಕೆ ಮಾಡಿದ್ರಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿ ಅವರನ್ನ ಉಕ್ಕಿನ ಮನುಷ್ಯ ಎಂದು ಕರೀತೇವೆ. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವರನ್ನ ಏನಂತ ಕರಿತೀವಪ್ಪ ಅಂದ್ರ ನೇತಾಜಿ ಅಂತ ಕರಿದೇವಂದ್ರ. ಭಗತ್ ಸಿಂಗ್ ಅವರನ್ನ ಏನಂತ ಕರಿತೀವಿ ಅಂದ್ರೆ ಶಹೀದ್ ಎ ಆಜಮ್ ಅನ್ನುವಂತ ಹೆಸರಿನಿಂದ ಕರಿತಾ ಹೋಗ್ತೀವಿ. ಬಾಲಗಂಗಾಧರ್ ತಿಲಕ್ ಅವರನ್ನ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ನೋಡಿದ್ರ. ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಶಾಂತಿಯ ಮನುಷ್ಯ, ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ವ್ಯಕ್ತಿಯನ್ನ ಶಾಂತಿಯ ಮನುಷ್ಯ ಅಂತ ಕರಿತೀವಿ. ಅವರೇ ಯಾರಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಶಾಂತಿಯ ಮನುಷ್ಯ ಅಂತ ಕರಿತಾ ಹೋಗ್ತೀವಿ. ಇನ್ನ ಭಾರತದ ಕೋಗಿಲೆ ಯಾರಂತ ಕರಿತೀವಿ ಅಂದ್ರ ಸರೋಜಿನಿ ನೈಡು ಅವರನ್ನ ಏನಂತ ಕರಿತೀವಿ ಅಂದ್ರ ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ ಅಂತ ಕರಿತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಏನಂತ ಕರಿತೀವಿ ಅಂದ್ರ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳಿ ಕರಿತೀವಿ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರ ಯೋಜನೆ ಇಲ್ಲವೇ ವಿನಾಶ ಅಂತ ಹೇಳ್ತಾರೆ. ಯೋಜನೆಯನ್ನ ಮೊದಲು ಮಾಡ್ಕೋಬೇಕು ಅಂತ ಹೇಳಿದವ್ರೆ ಸರ್ ಎಂ ವಿಶ್ವೇಶ್ವರಯ್ಯರು ಅಂತ ನೋಡ್ತೀವಿ. ಇನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಏನಂತ ಕರಿತೀವಿ ಅಂತಂದ್ರ ಭಾರತೀಯ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಡ್ರಾಫ್ಟಿಂಗ್ ಕಮಿಟಿಯ ಕೂಡ ಅಧ್ಯಕ್ಷ, ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಅಂಬೇಡ್ಕರ್ ಅವರು ಅಂತ ನೋಡ್ತೀವಿ. ಅಂಬೇಡ್ಕರ್ ಅವರು ಆರ್ಟಿಕಲ್ 32 ಏನಂತ ಕರೀತಾರಪ್ಪ ಅಂದ್ರ ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಈ ವಿಧಿಯನ್ನ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆಯುವ ವಿಧಿ ಯಾವ್ದಪ್ಪ ಅಂದ್ರದು 32ನೇ ವಿಧಿಯನ್ನ ಅಂಬೇಡ್ಕರ್ ಅವರು ಏನಂತ ಕರೀತಾರೆ?
ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೀತಾರ. ಇನ್ನ APJ ಅಬ್ದುಲ್ ಕಲಾಂ ಅವರನ್ನ ಏನಂತ ಕರಿತೀವಿ ಅಂದ್ರ ಭಾರತದ ಕ್ಷಿಪಣಿ ಪುರುಷ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇನ್ನ ಸಚಿನ್ ತೆಂಡೂಲ್ಕರ್ ಅವರನ್ನ ಏನಂತ ಕರಿತೀವಿ ಅಂದ್ರ ಮಾಸ್ಟರ್ ಬ್ಲಾಸ್ಟರ್, ಕ್ರಿಕೆಟ್ ನ ದೇವರು, ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದ್ರೆ ಟೆಂಡೂಲ್ಕರ್ ಅವರನ್ನ ಮಾಸ್ಟರ್ ಬ್ಲಾಸ್ಟರ್ ಅಂತ ಕರಿತೀವಿ. ಏನು ಮಿಲ್ಕಾ ಸಿಂಗ್ ಅಂತ ಹೇಳಿ ಬರ್ತಾರ, ಹೆಸರು ಎವರ್ ಗ್ರೀನ್ ರೀ. ಪ್ರಶ್ನೆಗಳನ್ನು ಕೇಳಿದಾರ ಮಿಲ್ಕಾ ಸಿಂಗ್. ಹಾರುವ ಸಿಕ್ಕ ಎಂದು ಈ ಕೆಳಗಿನ ಯಾವ ವ್ಯಕ್ತಿಯನ್ನ ಕರಿತೀವಿ ಅಂದ್ರ ಮಿಲ್ಕಾ ಸಿಂಗ್ ಅನ್ನ ಹಾರುವ ಸಿಕ್ಕ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಮೇಜರ್ ಧ್ಯಾನ್ ಚಂದ್ ಅವರನ್ನ ಏನಂತ ಕರಿತಾ ಹೋಗ್ತೀವಿ ಅಂದ್ರ ಹಾಕಿಯ ಮಾಂತ್ರಿಕ. ಹಾಕಿಯಲ್ಲಿ ಅತಿ ಹೆಚ್ಚು ಗೋಲನ್ನ ಬಾರಿಸಿದ್ದಕ್ಕಾಗಿ ಹಾಕಿ ಟೀಮ್ ನ ಕ್ಯಾಪ್ಟನ್ ಕೂಡ ಇದ್ರು. ಇವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು, ಹಂಗಾಗಿ ಇವರನ್ನ ಏನಂತ ಕರಿತೀವಿ ಅಂತಂದ್ರ ಹಾಕಿಯ ಮಾಂತ್ರಿಕ. ಪ್ರಸ್ತುತ ಮೇಜರ್ ಧ್ಯಾನ್ ಚಂದ್ ಹೆಸರಿನಲ್ಲಿ ಅತ್ಯುನ್ನತವಾದ ಕ್ರೀಡಾ ಪ್ರಶಸ್ತಿಯನ್ನ ನಮಗ ಕೊಡ್ತಾ ಹೋಗತಾರ. ಇದೆಲ್ಲ ಯಾವ ಯಾವ ವ್ಯಕ್ತಿ ಹೆಸರಿನಲ್ಲಿ ಅವರನ್ನ ನಾವು ಕರಿತೀವಿ ಅಂತ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಮಿಲ್ಕಾ ಸಿಂಗ್ ಅವರನ್ನ ಕೇಳಿದಾರಿ, ಹಾರುವ ಸಿಕ್ಕ ಅಂತ, ಹಾಕಿಯ ಮಾಂತ್ರಿಕ, ಮೆಜಿಷಿಯನ್ ಆಫ್ ಹೂ ಇಸ್ ಕಾಲ್ಡ್ ಆಸ್ ದ ಮೆಜಿಷಿಯನ್ ಆಫ್ ಹಾಕಿ ಅಂತ ಕರಿತೀವಿ. ಮೇಜರ್ ಧ್ಯಾನ್ ಚಂದ್ ಅವರನ್ನ ಕರಿತಾ ಹೋಗ್ತೀವಿ. ಹಂಗಂದ್ಮೇಲೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನೈತಪ್ಪ ಅಂದ್ರೆ ನೇವಿ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಅಂತ ಕೇಳಿದಾರ. ಭಾರತೀಯ ನೌಕಾಪಡೆಯ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ? ದಿನಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಗೆ ಸಂಬಂಧಪಟ್ಟಂತ ಎಲ್ಲಾ ದಿನಗಳು ನಿಮ್ಗೆ ಗೊತ್ತಿರಬೇಕು. ಪರಿಸರಕ್ಕೆ ಸಂಬಂಧಪಟ್ಟಂತಹ ಪರಿಸರ ದಿನಗಳಾಗಿರ್ಬೋದು, ಜಲ ದಿನ, ವಾಯು ದಿನ, ಇವುಗಳೆಲ್ಲ ಓಝೋನ್ ದಿವಸಗಳು ನಿಮ್ಗ ಬರ್ತಾ ಹೋಗ್ಬೇಕು. ಜೂನ್ 15 ಅಂತ ಕೊಟ್ಟಾರಿ. ಎರಡನೇ ಆಪ್ಷನ್ ಬಿ 8 ಅಕ್ಟೋಬರ್, ಆಪ್ಷನ್ ಸಿ 4 ಡಿಸೆಂಬರ್, ಆಪ್ಷನ್ ಡಿ 26 ಜುಲೈ ಅಂತ ಕೊಟ್ಟಾರ. ಇದ್ರೊಳಗ ನೌಕಾ ದಿವಸವನ್ನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಡಿಸೆಂಬರ್ 4ರಂದು ಆಚರಣೆಯನ್ನ ಮಾಡ್ತಾರ. ನಿಮ್ಗೆಲ್ಲ ತಿಳಿದಿರುವ ಹಾಗೆ 15 ಜನವರಿಯನ್ನ ಏನಂತ ಆಚರಣೆ ಮಾಡ್ತಾರಿ? ಇದನ್ನ ಆರ್ಮಿ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾರ, ಆರ್ಮಿ ಡೇ ಅಂತ ಆಚರಣೆ ಮಾಡ್ತಾರ. ಇನ್ನ 8 ಅಕ್ಟೋಬರ್ ಅನ್ನ ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರ ಏರ್ ಫೋರ್ಸ್ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾರಿ, ಏರ್ ಫೋರ್ಸ್ ದಿವಸ ಅಂತ ಆಚರಣೆ ಮಾಡ್ತಾರ. ನೌಕಾ ದಿವಸವನ್ನ 4 ಡಿಸೆಂಬರ್ ಆದ್ರ 26 ಜುಲೈಯನ್ನ ಏನಂತ ಮಾಡ್ತಾರಪ್ಪ ಅಂತಂದ್ರ ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ ಇದನ್ನು ಕೂಡ ದಿವಸ ಐತಿ, ಸೇಮ್ ಹೀಗೆ ಬಂದೈತಿ ನೋಡ್ರಿ. ಈಗ ಹೇಳ್ದಂಗ ಕಾರ್ಗಿಲ್ ವಿಜಯ ದಿವಸ ಯಾವಾಗ ಆಚರಣೆ ಮಾಡ್ತಾರ ಅಂತ ಪ್ರಶ್ನೆ ಬಂದೈತಿ. ಆಪ್ಷನ್ ಎ ಆಗಸ್ಟ್ 15, ಆಪ್ಷನ್ ಬಿ ಜನವರಿ 26, ಆಪ್ಷನ್ ಸಿ 26 ಜುಲೈ, ಆಪ್ಷನ್ ಡಿ 4 ಡಿಸೆಂಬರ್. ಈಗ ಡಿಸ್ಕಷನ್ ಮಾಡ್ದಂಗೆ ಕಾರ್ಗಿಲ್ ವಿಜಯ ದಿವಸವನ್ನ 26 ಜುಲೈದಿಂದ ಆಚರಣೆ ಮಾಡ್ತೀವ್ರಿ. ಆಗಸ್ಟ್ 15 1947 ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟರು, ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ. 26 ಜನವರಿಯನ್ನ ಆರ್ಮಿ ದಿವಸ, ಇದನ್ನ ವಿಜಯ ದಿವಸ ಆಚರಣೆ ಮಾಡ್ತೀವಿ. ಮತ್ತೇನಪ್ಪಾ ಅಂದ್ರೆ ಡಿಸೆಂಬರ್ 4ರಂದು ಏನ್ ಆಚರಣೆ ಮಾಡ್ತೀವಿ? ನೇವಿ ದಿವಸ. ಈ ದಿವಸಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ದಿವಸಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ಪ್ರಶ್ನೆ ಐತಿ, ಯಾವ್ದಪ್ಪ ಅಂತಂದ್ರೆ ಅದು ನ್ಯಾಷನಲ್ ವೋಟರ್ಸ್ ಡೇ, ರಾಷ್ಟ್ರೀಯ ಮತದಾರ ದಿವಸವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡಿದಾಗ ಆಪ್ಷನ್ ಎ 24 ಜುಲೈ, ಆಪ್ಷನ್ ಬಿ 25 ಜನವರಿ, 24 ಜನವರಿ, 25 ಜನವರಿ, 26 ಜನವರಿ, 27 ಜನವರಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮತದಾರ ದಿವಸನ್ನ ಜನವರಿಯಲ್ಲಿನೇ ಆಚರಣೆ ಮಾಡ್ತೀವ್ರಿ. ಅದು ಯಾವ ದಿವಸದಲ್ಲಿ ಆಚರಣೆ ಮಾಡ್ತೀವಿ ಅಂತ ಕೇಳಿದಾರ. ಯಾವ ದಿವಸದಲ್ಲಿ ಆಚರಣೆ ಮಾಡ್ತೀವಿ ಅಂದ್ರೆ ಜನವರಿ 25ರಂದು ಮತದಾರರ ದಿವಸವನ್ನ ಆಚರಣೆಯನ್ನ ಮಾಡ್ತೀವಿ. ಹಾಗಂದ್ಮೇಲೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕಂದ್ರ ನಿಮಗೆ ಎಷ್ಟು ವಯಸ್ಸಾಗಿರ್ಬೇಕ್ರಿ? 18 ವರ್ಷ. ಮತದಾರರ ಪಟ್ಟಿಯಲ್ಲಿ ನಿಮಗ ಹೆಸರು ಬರ್ಬೇಕಂದ್ರ ನಿಮ್ದು ವಯಸ್ಸು 18 ಆಗಿರ್ಬೇಕು. 1989ಕ್ಕಿಂತ ಮುಂಚೆ ಮತದಾರರ ಪಟ್ಟಿಯಲ್ಲಿ ನಿಮ್ ಹೆಸರು ಬರ್ಬೇಕಂದ್ರೆ ನಿಮ್ಗೆ ಎಷ್ಟು ವರ್ಷ ಆಗಿರ್ಬೇಕಾಗಿತ್ತು? 21 ಆಗಿರ್ಬೇಕ. 1989 ಭಾರತ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಮಾಡುವುದರ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರ ಮತದಾರರ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರ. ಭಾರತ ಸಂವಿಧಾನದ 61ನೇ ತಿದ್ದುಪಡಿ ಮೂಲಕ ಮತದಾರರ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರ. ಆಗಿದ್ದ ಪ್ರಧಾನಿ ಯಾರಪ್ಪ ಅಂದ್ರ ಅವರೇ ರಾಜೀವ್ ಗಾಂಧಿ. ಭಾರತದ ಯಂಗೆಸ್ಟ್ ಪ್ರಧಾನಿ ಅಂತ ನಾವೇನ್ ಮಾಡ್ತೀವ್ರಿ? ರಾಜೀವ್ ಗಾಂಧಿ ಅವರನ್ನ ಕರಿತಾ ಹೋಗ್ತೀವಿ. ಮತ್ತೇನ್ ಪ್ರಶ್ನೆ ಬಂದೈತ್ರಿ ಇದ್ರ ಮೇಲೆ ಅಂದ್ರ ಅತಿ ಕಡಿಮೆ ವಯಸ್ಸಿಗೆ ನೀವು ಯಾವುದಕ್ಕ ಮತದಾನಕ್ಕೆ ನಿಂದಿರಬಹುದು ಅಂತಂದ್ರ ಅತಿ ಕಡಿಮೆ ವಯಸ್ಸಿನಲ್ಲಿ
ಗ್ರಾಮ ಪಂಚಾಯತ್ಗೆ ಗ್ರಾಮ ಪಂಚಾಯತ್ಗೆ ನೀವು ಏನ್ ಮಾಡ್ಬೋದು, ಎಲೆಕ್ಷನ್ ಇಡ್ಬೋದು. ವಯಸ್ಸು ಎಷ್ಟಪ್ಪ ಅಂದ್ರದಕ್ಕ ಗ್ರಾಮ ಪಂಚಾಯಿತಿಗೆ ನೀವು ಎಷ್ಟು ವಯಸ್ಸಿನಲ್ಲಿ ನಿಂದಿರ್ಬೋದಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಗೆ ನೀವು 21 ವರ್ಷದಲ್ಲಿ ಎಲೆಕ್ಷನ್ ನೀವು ನಿಂದಿರಬಹುದು. ಇದು ರಾಷ್ಟ್ರೀಯ ಮತದಾರರ ದಿವಸ 25 ಜನವರಿಯನ್ನ ಆಚರಣೆ ಮಾಡ್ತೀವಿ. ಹಂಗಂದ್ಮೇಲೆ ಲೋಕಸಭಾ ಸದಸ್ಯರಾಗಲು ನಿಮ್ದು ವಯಸ್ಸು ಎಷ್ಟಾಗಿರ್ಬೇಕ್ರಿ? 25. ಲೋಕಸಭಾ ರಾಜ್ಯಸಭೆಗೆ ನೀವು ಎಲೆಕ್ಷನ್ ನಿಂದಿರ್ಬೇಕಂದ್ರ ರಾಜ್ಯಸಭಾ ಸದಸ್ಯರಾಗಬೇಕಂದ್ರ ವಯಸ್ಸು ಎಷ್ಟಾಗಿರ್ಬೇಕು? 30. ವಿಧಾನಸಭೆಗೆ ನೀವು ಎಲೆಕ್ಷನ್ಗೆ ಕುಂದಿರ್ಬೇಕಂದ್ರ ವಯಸ್ಸು 25 ಆಗಿರ್ಬೇಕು. ವಿಧಾನ ಪರಿಷತ್ಗೆ ನೀವು ಎಲೆಕ್ಷನ್ಗೆ ನಿಂದಿರ್ಬೇಕಂದ್ರ ವಯಸ್ಸು ನಿಮ್ದು ಎಷ್ಟಾಗಿರ್ಬೇಕ್ರಿ? 30 ಆಗಿರ್ಬೇಕು. ನಮಗ 25 ಜನವರಿ ಏನ್ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಮತದಾರರ ದಿವಸ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕಂದ್ರೆ 18 ವಯಸ್ಸಾಗಿರ್ಬೇಕು. ಆದ್ರೆ 1989ಕ್ಕಿಂತ ಮುಂಚೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕಾಗಿದ್ರ ವಯಸ್ಸು 21 ಆಗಿರ್ಬೇಕಾಗಿತ್ತು. ಆ 21 ವಯಸ್ಸನ್ನ 18ಕ್ಕೆ ಇಳಿಕೆ ಮಾಡಿದ ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತಂದ್ರ ಭಾರತ ಸಂವಿಧಾನದ 61ನೇ ತಿದ್ದುಪಡಿ ಮೂಲಕ ಏನ್ ಮಾಡ್ತಾರಿ? ಮತದಾರರ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರ. ಇನ್ನ ಕಡಿಮೆ ವಯಸ್ಸಿಗೆ ಮತದಾನಕ್ಕೆ ನಿಂದಿರ್ಬೇಕಂತಂದ್ರ ಎಷ್ಟು ವಯಸ್ಸಾಗಿರ್ಬೇಕ್ರಿ? ಕಡಿಮೆ ವಯಸ್ಸಿಗೆ ಯಾವುದು ಅಂತ ನಿಂದಿರ್ಬೇಕಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯಕ್ಕೆ ನಿಂದಿರಬಹುದು. ಹಂಗಂದ್ರೆ ಲೋಕಸಭಾ ಸದಸ್ಯರಾಗಲು 30 ವರ್ಷ ಬೇಕಾ? ಲೋಕಸಭಾ ಸದಸ್ಯರಾಗಲು 25 ವರ್ಷ ಬೇಕಾಗಿರ್ತೈತ್ರಿ. ರಾಜ್ಯಸಭೆಯ ಸದಸ್ಯರಾಗಲು 30 ವರ್ಷ. ವಿಧಾನಸಭಾ ಸದಸ್ಯರಾಗಲು 25 ವರ್ಷ. ವಿಧಾನ ಪರಿಷತ್ತಿಗೆ ನೀವು ಎಲೆಕ್ಷನ್ ನಿಂದಿರ್ಬೇಕಾದ್ರೆ 30 ವರ್ಷಗಳು ಏನಾಗಿರ್ಬೇಕು? ವಯಸ್ಸಾಗಿ. ಇನ್ನ ದಿನಗಳ ಬಗ್ಗೆ ಇನ್ನ ಎಕ್ಸ್ಪ್ಲನೇಷನ್ ನೋಡ್ಬೇಕಂದ್ರ ಯಾವ್ಯಾವ ದಿನಗಳನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಅಂತ ನೋಡಿದ್ರ ಜನವರಿ 12ರಂದು ಭಾರತದ ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಭಾರತವು ಯುವಕರಿಂದ ಕೂಡಿದ ಯುವ ದಿವಸವನ್ನ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬವನ್ನ ನಾವು ಏನಂತ ಆಚರಣೆ ಮಾಡ್ತೀವಿ ಅಂದ್ರ ರಾಷ್ಟ್ರೀಯ ಯುವ ದಿವಸ ಅಂತ ಆಚರಣೆ ಮಾಡ್ತೀವಿ ಜನವರಿ 12ರಂದು. ಜನವರಿ 15ರಂದು ಏನ್ ಆಚರಣೆ ಮಾಡ್ತೀವಪ್ಪ ಅಂದ್ರ ಸೇನಾ ದಿವಸವನ್ನ. ಜನರಲ್ ಕರಿಯಪ್ಪನವರಿಗೆ ಬ್ರಿಟಿಷ್ ಅವರು 1948ರಲ್ಲಿ ಅಧಿಕಾರವನ್ನ ಹಸ್ತಾಂತರ ಮಾಡಿದ ದಿವಸ. ಆ ದಿವಸ ಜನವರಿ 15 ಪ್ರತಿ ವರ್ಷ ಇದನ್ನ ಸೇನಾ ದಿವಸ ಅಥವಾ ಆರ್ಮಿ ದಿವಸ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಇನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ 24 ಅಂತ ನೋಡ್ತೀವಿ. ಜನವರಿ 24ರಂದೇ ಹೆಣ್ಣು ಮಕ್ಕಳ ದಿನವನ್ನ ಯಾಕೆ ಆಚರಣೆ ಮಾಡ್ತಾವಂದ್ರ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತ ಇಂದಿರಾ ಗಾಂಧಿಯವರು ಈ ದಿವಸ ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ದಿನ. ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತ ಇಂದಿರಾ ಗಾಂಧಿಯವರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರ 24 ಜನವರಿಯನ್ನ. ಆ ವರ್ಷವನ್ನ ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿವಸ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿವಸ ಬೇರೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿವಸ ಜನವರಿ 24ರಂದು. ಜನವರಿ 26ರಂದು ಏನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಗಣರಾಜ್ಯೋತ್ಸವ ಅಂತ ಹೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತೀವ್ರಿ. ಜನವರಿ 30ರಂದು ಏನ್ ಆಚರಣೆ ಮಾಡ್ತೀವಿ? ಹುತಾತ್ಮರ ದಿವಸ ಅಂತ. ಯಾಕೆ ಹುತಾತ್ಮರ ದಿವಸ ಅಂತ ಆಚರಣೆ ಮಾಡ್ತೀವಪ್ಪ ಅಂದ್ರ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನವನ್ನ ಪ್ರತಿ ವರ್ಷ ಜನವರಿ 30ರಂದು ಹುತಾತ್ಮ ದಿವಸ ಅಂತ ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ. ಈ ಫೆಬ್ರವರಿ 28ರಂದ ಏನ್ ಆಚರಣೆ ಮಾಡ್ತೀವಿ ರೀ? ರಾಷ್ಟ್ರೀಯ ವಿಜ್ಞಾನ ದಿವಸ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿವಸ ಇಲ್ಲೇ ಬಂದಿದ್ದು. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ 24 ಆದ್ರ ಅಂತಾರಾಷ್ಟ್ರೀಯ ಮಹಿಳಾ ದಿವಸ ಮಾರ್ಚ್ 8ರಂದು ಆಚರಣೆ ಮಾಡ್ತೀವಿ. ಇನ್ನು ಮಾರ್ಚ್ 23ರಂದು ಶಹೀದ್ ದಿವಸ ಆಚರಣೆ ಮಾಡಿದ್ರ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಮತ್ತೆ ಏಪ್ರಿಲ್ 22ರಂದು ಭೂ ದಿವಸವನ್ನ ಆಚರಣೆ ಮಾಡಿದ್ರ ಮೇ 1 ಕಾರ್ಮಿಕರ ದಿವಸವನ್ನ ಆಚರಣೆ ಮಾಡ್ತೀವಿ. ಇನ್ನು ಮುಂದುವರೆದಂಗ ಜೂನ್ 5 ವೆರಿ ಇಂಪಾರ್ಟೆಂಟ್, ಪರಿಸರಕ್ಕೆ ಸಂಬಂಧಪಟ್ಟಿದ್ದೈತ್ರಿ. ಜೂನ್ 5 ವಿಶ್ವ ಪರಿಸರ ದಿವಸ. ಜೂನ್ 5 ವಿಶ್ವ ಪರಿಸರ ದಿವಸ. ಇನ್ನು ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿವಸ ಅಂತ ಆಚರಣೆ ಮಾಡ್ತೀವಿ. ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ನೋಡ್ತೀವಿ. ಜುಲೈ 1ರಂದು ಆಚರಣೆ ಮಾಡಿದ್ವಿ ಅಂದ್ರ ನೆಕ್ಸ್ಟ್ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಆಗಸ್ಟ್ 15ರಂದು ಸ್ವತಂತ್ರೋತ್ಸವ ಆಚರಣೆ ಮಾಡ್ತೀವಿ. ಆಗಸ್ಟ್ 29ರಂದು
ರಾಷ್ಟ್ರೀಯ ಕ್ರೀಡಾ ದಿವಸ ಆಚರಣೆ ಮಾಡ್ತೀವಿ. ಯಾರ ಹೆಸರಿನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿವಸ ಆಚರಣೆ ಮಾಡ್ತೀವಿ ಅಂದ್ರ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟು ಹಬ್ಬವನ್ನ ರಾಷ್ಟ್ರೀಯ ಕ್ರೀಡಾ ದಿವಸ ಅಂತ ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ. ಡಿಸೆಂಬರ್ 5 ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಕರ ದಿನವನ್ನ ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಅವರ ಹುಟ್ಟು ಹಬ್ಬವನ್ನ ಶಿಕ್ಷಕರ ದಿನ ಅಂತ ಆಚರಣೆ ಮಾಡಿದ್ರ ಸೆಪ್ಟೆಂಬರ್ 8ರಂದು ಏನ್ ಮಾಡ್ತೀವಿ ಅಂತಂದ್ರ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇನ್ನ ಅಕ್ಟೋಬರ್ 2 ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಅಕ್ಟೋಬರ್ 8ರಂದು ವಾಯು ದಿವಸ ಏರ್ಫೋರ್ ದಿವಸವನ್ನ ಆಚರಣೆಯನ್ನ ಮಾಡ್ತೀವಿ. ಇನ್ನ ಅಕ್ಟೋಬರ್ 31ರಂದು ರಾಷ್ಟ್ರೀಯ ಏಕತಾ ದಿವಸ, ರಾಷ್ಟ್ರೀಯ ಏಕತಾ ಓಟ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೆನಪಿಗೋಸ್ಕರ ರಾಷ್ಟ್ರೀಯ ಏಕತಾ ದಿವಸವನ್ನ ಆಚರಣೆಯನ್ನ ಮಾಡ್ತೀವಿ. ಮಕ್ಕಳ ದಿವಸ ಅಂತ ಮಕ್ಕಳ ದಿನಾಚರಣೆ ಅಂತ ನೋಡ್ತೀವ್ರಿ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ರ. ಡಿಸೆಂಬರ್ 4ರಂದು ನೌಕಾಪಡೆಯ ದಿನ ಆಚರಣೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ದಿವಸ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇನ್ನ ಡಿಫೆನ್ಸ್ ಜನವರಿ 15ರಂದು ನಾವು ನೋಡಿದೀವ್ರಿ ಸೇನಾ ದಿವಸ ಅಂತ ನೋಡ್ತೀವಿ. ಅಕ್ಟೋಬರ್ 8ರಂದು ಏರ್ಫೋರ್ಸ್ ದಿವಸ, ಡಿಸೆಂಬರ್ 4ರಂದು ನೌಕಾಪಡೆ ದಿವಸ, ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ, ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿವಸ ಅಂತ ಆಚರಣೆಯನ್ನ. ಈ ದಿನಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತಾವ. ಇಂಪಾರ್ಟೆಂಟ್ ದಿವಸಗಳು, ಆರ್ಮಿ, ನೇವಿ, ನೈಸರ್ಗಿಕ ಸಂಬಂಧಪಟ್ಟಂತಹ ದಿನಗಳನ್ನ ಅಥವಾ ಯಾವ ಮಂತಿನಲ್ಲಿ ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರಾದ್ರೂ ಹಿಂದ್ಗಡೆ ಮತ್ತು ಮುಂದ್ಗಡೆ ಇರುವ ಮತ್ತು ಆ ಮಂತಿನಲ್ಲಿ ದಿನಗಳನ್ನ ನೀವು ಓದ್ಕೋಬೇಕು. ನಿಮಗೆ ಇದ್ರಗಳ ಮೇಲೆ ಪ್ರಶ್ನೆಗಳನ್ನ ಬರ್ತಾ ಹೋಗ್ತಾವ ಅಂತ ನಾವು ನೋಡ್ತೀವಿ. ಇನ್ನ ಅಗ್ನಿವೀರರ ಮುಂದಿನ ಸರಣಿಗಳು ಮುಂದುವರಿಬೇಕಾದ್ರಂದ್ರ ಕರ್ನಾಟಕ ಕೋಚಿಂಗ್ ಸೆಂಟರ್ನ ವೆಬ್ಸೈಟ್ಗಳನ್ನ ಏನ್ ಮಾಡಿದ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಎಲ್ಲರಿಗೂ ಇದನ್ನ ಶೇರ್ ಮಾಡ್ತಾ ಹೋಗಿರಿ. ಮುಂದಿನ ಇನ್ನಷ್ಟು ಸರಣಿಗಳನ್ನ ನಾವೇನ್ ಮಾಡೋಣ ನೋಡ್ತಾ ಹೋಗೋಣ. ಎಲ್ಲ ಅಗ್ನಿವೀರರ ಎಕ್ಸಾಮ್ ಬರೆಯುತ್ತಿರುವಂತ ಎಲ್ಲ ಅಗ್ನಿವೀರರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋವನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.